ಮಹಾತ್ಮ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹಕ್ಕೆ ಬೆದರಿದ ಅವತ್ತಿನ ಬ್ರಿಟಿಷ್ ಸರ್ಕಾರ 1857ರಿಂದ ಶುರುವಾದಂಥ ಸಿಪಾಯಿ ದಂಗೆಗೆ ಅಲ್ಲಿಂದ ಹೋರಾಟಗಳು ಶುರುವಾಗಿದ್ದರೂ ಯಾವುದೇ ಹೋರಾಟಗಳಿಗೆ ಎದುರದೇ ಇದ್ದಂತಹ ಬ್ರಿಟಿಷ್ ಸರ್ಕಾರ 1947ರಲ್ಲಿ ಮಹಾತ್ಮ ಗಾಂಧೀಜಿಯವರ 21 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ಎದುರಿ ಸ್ವತಂತ್ರವನ್ನು ನೀಡಿತು ನಮ್ಮ ದೇಶಕ್ಕೆ. ಅದೇ ರೀತಿ ಸಾರಿಗೆ ನಿಗಮಗಳ ನೌಕರರು ಈ ಹಿಂದಿನ ವೇತನ ಹೆಚ್ಚಳದ ಹಿಂಬಾಕಿ ಜೊತೆಗೆ ಹೊಸ ವೇತನ ಒಪ್ಪಂದ ಆಗಬೇಕಾಗಿರುವ ಹಿನ್ನೆಲೆಯಲ್ಲಿ ಅದೇ ರೀತಿ ಸ್ವತಂತ್ರ ಸಂಗ್ರಾಮದ ರೀತಿ ಎಷ್ಟೊಂದು ಧರಣಿ ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹಗಳು, ಪಾದಯಾತ್ರೆಗಳು, ಅದರ ಪ್ರತಿಫಲ ಮಾತ್ರ ದೊಡ್ಡ ಶೂನ್ಯ. ಬ್ರಿಟಿಷರು ಒಂದು ಪಕ್ಷ ಮನಸ್ಸು ಕರಗೋಯ್ತೇನೋ, ಆದರೆ ಇವತ್ತು ಆಳ್ವಿಕೆ ಮಾಡ್ತಾ ಇರುವಂಥ ಆಡಳಿತ ಪಕ್ಷದ ಸಚಿವರು, ಮುಖ್ಯಮಂತ್ರಿಗಳ ಮನಸ್ಸು ಕರಗಲೇ ಇಲ್ಲ. ಏನೋ ಒಂದು ಹಾಳಾಗೋಗ್ಲಿ, ಶೇಕಡಾವಾರು ಲೆಕ್ಕದಲ್ಲಿ ಕೊಡಬೇಕು, ಇಲ್ಲ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಸರಿಸಮಾನ ವೇತನ ಕೊಡುವುದರ ಬಗ್ಗೆ ಸಂಸ್ಥೆಯ ಆಯವ್ಯಯದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂತ ಪ್ರಣಾಳಿಕೆಯಲ್ಲಿ ಹಾಕ್ಸ್ಕೊಂಡು 136 ಶಾಸಕರು ಗೆಲ್ಲೋದಿಕ್ಕೆ ಸಾರಿಗೆ ಸಂಸ್ಥೆ ನೌಕರರ ಬಹುಪಾಲು ಕುಟುಂಬಗಳ ಮತಗಳು ಇಡೀಗಂಟಾಗಿ ಆಡಳಿತ ಪಕ್ಷಕ್ಕೆ ಬಿದ್ದ ಪರಿಣಾಮ ಇವತ್ತು ಈ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಡಿ, ಒಂದೋ ಇಬ್ಬರೋ 3 ಜನ 4 ಜನ ಇರ್ತಾರೆ ಒಂದು ಊರಿಗೆ ಡ್ರೈವರ್ ಕಂಡಕ್ಟ್ರು. ಆದರೆ ಸಂಸ್ಥೆಯಲ್ಲಿರುವಂಥ ಬಹುಪಾಲು 60ರಿಂದ 70% ನೌಕರರು ಉತ್ತರ ಕರ್ನಾಟಕದವರು ಸಾರಿಗೆಯ 4 ನಿಗಮಗಳಲ್ಲಿ. ಒಂದೊಂದು ಊರು 100 ಜನ 200 ಜನ ಅವರೇ. ಅವ್ರ ಕುಟುಂಬಗಳಲ್ಲಿ ಲೆಕ್ಕ ಹಾಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಇವತ್ತಿನ ಆಡಳಿತ ಪಕ್ಷದ ಶಾಸಕರು 500, 1000, 2000ದಲ್ಲಿ ಗೆದ್ದವ್ರೆ. ಸುಮಾರು 20-30 ಜನ. ಉತ್ತರ ಕರ್ನಾಟಕದ ಸಾರಿಗೆ ನಿಗಮಗಳ ನೌಕರರು ಇವತ್ತಿನ ಆಡಳಿತ ಪಕ್ಷಕ್ಕೆ ಕೈ ಹಿಡಿದೇ ಹೋಗಿದ್ರೆ ಬಹುಶಃ ಇವತ್ತಿಗೆ ಈ ಸರ್ಕಾರ ಇಲ್ಲಿ ತನಕ ಇರಲಿಲ್ಲ. ಏಕೆಂದರೆ 115, 120 ಶಾಸಕರು ಬಂದಿದ್ರೆ ಯಾವತ್ತೋ ಈ ಸರ್ಕಾರ ಬಿದ್ದೋಯ್ತಿತ್ತು. ಅದು ಸದೃಢವಾಗಿ ಉಳಿದಿದೆ ಅಂದರೆ ಸಾರಿಗೆ ಸಂಸ್ಥೆ ನೌಕರರ ಕೊಡುಗೆಯೂ ಸಹ ಇದೆ. ಇದನ್ನು ದಯವಿಟ್ಟು ಸಾರಿಗೆ ಸಚಿವರು ಅರ್ಥ ಮಾಡ್ಕೋಬೇಕು. ಜೊತೆಗೆ ಮತ್ತೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ಸಾರಿಗೆ ಸಚಿವರೇ, ಈ ಸಾರಿಗೆ ಖಾತೆಯನ್ನು ವಹಿಸ್ಕೊಂಡಿರುವಂಥ ಸಾರಿಗೆ ಸಚಿವರಿದ್ದಾರಲ್ಲ, ಅದರ ಮುಂದಿನ ಚುನಾವಣೆಯಲ್ಲಿ ಅಧಿಕಾರದಲ್ಲಿ ಮೇಲ್ಮಟ್ಟಕ್ಕೆ ಹೋಗಲಿಲ್ಲ, ಕೆಳಮಟ್ಟಕ್ಕೆ ಇಳಿದವ್ರೆ. ಇನ್ನೊಂದಷ್ಟು ಜನ ಹೀನಾಯ ಸ್ಥಿತಿಗೆ ಹೊಂಟೋಗವ್ರೆ. ಬಹುಶಃ ಸಾರಿಗೆ ಸಂಸ್ಥೆಯ ಸೇರಿದಂತೆ ಸಾರಿಗೆ ಸಚಿವರನ್ನು ಸ್ವಲ್ಪ ಅವಲೋಕನ ಮಾಡಿ, ಯಾರ್ಯಾರು ಸಚಿವರಾಗಿದ್ದರು. ಜನತಾ ಪಕ್ಷದ ಸರ್ಕಾರ 1994ಕ್ಕಿಂತ ಹಿಂದೆ ಬಿಡಿ, ಅದಕ್ಕೆ ಮೊದಲು ಸರ್ಕಾರಿ ನೌಕರರಿಗಿಂತ ಸಾರಿಗೆ ಸಂಸ್ಥೆ ನೌಕರರು ಜಾಸ್ತಿ ಸಂಬಳ ತಗೋತಿದ್ರು. ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ನಮಗೆ KSRTC ಸಂಬಳ ಕೊಡಿ ಅಂತಿದ್ರು. ಆ ಸ್ಥಿತಿ ಇತ್ತು. 17%, 27%, 24% ವೇತನ ಹೆಚ್ಚಳ ಮಾಡಿದರು. 94ರಿಂದ ಇತ್ತೀಚೆಗೆ ಯಾರ್ಯಾರು ಸಚಿವರಾಗಿದ್ದರು ಬಹುಶಃ ಅವ್ರ ರಾಜಕೀಯ ಜೀವನವನ್ನು ಒಮ್ಮೆ ಇವತ್ತಿನ ಸಚಿವರು ಅವಲೋಕನ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಬಹುಶಃ ತಾವುಗಳು ಅಷ್ಟೇ 2ನೇ ಬಾರಿ ಗೆದ್ದಿದ್ದೀರಿ, ಈ ಖಾತೆಯನ್ನು ವಹಿಸ್ಕೊಂಡಿದ್ದೀರಿ. ಹಿಂದೆ ಮುಸ್ಕರ ನಡೀತು ನಿಮ್ಮದೇ ಆಡಳಿತ ಪಕ್ಷದ ಸರ್ಕಾರದಲ್ಲಿ. ಯಾರಿಗೂ ಏನು ಅನ್ಯಾಯ ಮಾಡಲಿಲ್ಲ. 3 ದಿನ ಮುಸ್ಕರ ಆಯಿತು, 3-4 ದಿನ ಸಂಬಳ ಹೋಯ್ತು ಅಷ್ಟೇ ಸಂಸ್ಥೆ ನೌಕರದ್ದು. ಯಾರಿಗೂ ಏನು ಶಿಸ್ತು ಕ್ರಮ ಮತ್ತೊಂದು ಮಾಡಲಿಲ್ಲ ನೀವು. ಅದರಿಂದ ಈಗ ಮತ್ತೆ ಗೆದ್ದು ಮತ್ತು ಇದೇ ಇಲಾಖೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಿ. ಹಾಗಾಗಿ ದಯವಿಟ್ಟು ಸಾರಿಗೆ ಸಚಿವರೇ, ನೀವೇನು ಕೊಡಬೇಕು ಅಂತಿದ್ದೀರಿ? ಈಗ 3% ಆಯಿತು, 5% ಆಯಿತು, ಈಗ 7% ಬಂದವ್ರೆ. ಎಷ್ಟೋ ಕೊಡಿ ಎತ್ತಾಗೆ ಸಂಸ್ಥೆ ನೌಕರರಿಗೆ ಹೇಳ್ತಾರಲ್ಲ, ಭಿಕ್ಷುಕರ ಸ್ಥಿತಿಗೆ ಬಂದ್ಬಿಟ್ಟವ್ರೆ ಸಂಸ್ಥೆ ನೌಕರರು. ಯುಗಾದಿಗೆ ಬರ್ತದೆ ಅಂದರೆ ಬರಲಿಲ್ಲ. ಈ ತಿಂಗಳು ಏನೋ ಬರ್ತದೆ ಮಾತುಕತೆಗೆ, ಮೊನ್ನೆ 17ನೇ ತಾರೀಕು ಕರೆದಾಗ ಅಂದರೆ ಆಗಲೂ ತೀರ್ಮಾನ ಆಗಲಿಲ್ಲ. ಮೊನ್ನೆ ಒಂದು ಮೀಟಿಂಗ್ ಕರೆದಿದ್ರಿ,
ಅದಾಗಲಿಲ್ಲ. ಈಗ ತಿರ್ಗಿ 29ಕ್ಕೆ ಈಗ ಪಾದಯಾತ್ರೆ ಅಂತ ಬಂದು ಪಾದಯಾತ್ರೆಗೆ ಅವಕಾಶ ಕೊಡದೇ ಇರುವಂಥ ಒಕ್ಕೂಟ ಸಂಘಟನೆಗಳು ಇನ್ನೊಂದೆರಡು ಸಂಘಟನೆಗಳ ನಾಯಕರನ್ನು 29ನೇ ತಾರೀಕು ಸಭೆಗೆ ಕರೆದಿದ್ದೀವಿ. ಏನೋ ಒಂದು ನಿರ್ಧಾರ ಮಾಡಿ, ಯಾಕೆಂದರೆ ಸಾರಿಗೆ ಸಂಸ್ಥೆ ನೌಕರರನ್ನು ಅಯ್ಯೋ ಅನಿಸಿದ್ರೆ ಆ ಶಾಪ ಯಾರಿಗೂ ತಟ್ಟದ್ದಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಒಳ್ಳೆಯವರಿದ್ದೀರಿ, ಸಹೃದಯಿಗಳಿದ್ದೀರಿ. ಎಂತೆಂಥವರು ನಿಮ್ಮ ಪಕ್ಷದಲ್ಲಿ ಸೋತೋದಾಗ 8 ಬಾರಿ ಗೆದ್ದಿದ್ದೀರಿ, ಕ್ಷೇತ್ರ ಬದಲಾವಣೆ ಮಾಡಿದ್ರು. ಈ ರೀತಿ ಇರುವಾಗ ತಾವುಗಳು ಯಾಕೆ ಈ ಥರ ಮೀನಾಮೇಷ ಎಣಿಸ್ತಿದ್ದೀರಿ? ತಾವುಗಳು ಹೇಳ್ತೀರಿ ಈಗೀಗೆ ಪ್ರಣಾಳಿಕೆ ಅಲ್ಲದೆ ಒಂದು ಸಂಘಟನೆಯವ್ರು ಹಂಗಂತಾರೆ, ಒಂದು ಸಂಘಟನೆಯವ್ರು ಹಿಂಗಂತಾರೆ. ಒಪ್ಕೊಳ್ಳೋಣ, ಸರ್ಕಾರ ಬಂದು 2.5 ವರ್ಷ ಆಯ್ತಲ್ಲ, 3 ವರ್ಷ ಮುಂದಿನ ಮೇ ತಿಂಗಳಿಗೆ ಒಂದು ಕಮಿಟಿ ರಚಿಸ್ಬಿಡ್ಬೇಕಾಯ್ತು ಸರಿ ಸಮಾನ ವೇತನ ಕೊಡಿಸೋದ್ರ ಬಗ್ಗೆ. ಬೇಕಾದ್ರೆ ಆ ಕಮಿಟಿಗೆ ಏನೇನು TADA ಪ್ರಯಾಣ ಭತ್ಯೆ ಇವುಗಳನ್ನು ಸಂಸ್ಥೆ ನೌಕರು 1 ಲಕ್ಷ ಜನ ಇದ್ರಲ್ಲ, ಅವ್ರ ತಾವು ಒಂದು 10 ರೂಪಾಯಿ ಕಲೆಕ್ಟ್ ಮಾಡಿಬಿಡ್ರಿ. ವರದಿ ಬರೋ ಗಂಟ ನಿಮಗೆ ಸಲ್ವಾಕನಪ್ಪ ಕಮಿಟಿ ರಚಿಸೋದು. 10 ಲಕ್ಷ ಆಗೋದು. 10 ಲಕ್ಷದಲ್ಲಿ ಒಂದು 4-5 ಜನ ನೇಮಕ ಮಾಡಿಬಿಟ್ಟು ಅವ್ರಿಗೆ 1 ಲಕ್ಷ ಸಂಬಳ, ಅವ್ರ ಕ್ಷೇತ್ರ ಅದು ಇದು ಪ್ರವಾಸ ಭತ್ಯೆ, ಡಿಪೋಗಳಿಗೆ ಹೋಗಿ ನೌಕರನ್ನ ಭೇಟಿ ಮಾಡೋಕ್ಕೆ, ಮತ್ತೊಂದು ಮಗದೊಂದು ಇವೆಲ್ಲ ಭೇಟಿ ಮಾಡೋಕ್ಕೆ ಕೇಳ್ಬೋದಾಗಿತ್ತಲ್ಲ ಅವ್ರನ್ನ. ಸರ್ಕಾರ ಕೊಡೋಕ್ಕಾಗದೇ ಇದೆ, ನಾವ್ಯಾಕೆ ಕೊಡಮ ಅವ್ರಿಗೆ? ಇವ್ರಿಗೆ ಒಳ್ಳೇದು ಮಾಡೋಕ್ಕೆ ಕಮಿಟಿ ರಚಿಸಿವಿ ಅಂದರೆ ಆ ರೀತಿ ಮಾಡ್ಬೋದಾಗಿತ್ತಲ್ಲ. ಸಂಸ್ಥೆ ನೌಕರರನ್ನ ಹಿಡ್ಕೋಬೇಡಿ ನಮ್ಮ ತಾವು ಅಂತಿದ್ರೆ ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ಸುಮ್ಮನೆ ಸಾಯ್ದೇ ಇದ್ರು ನಾ ಮಾಡದೇ ಇದ್ದಾನೆ ಎನ್ನುವಂಗೆ ಅಲ್ಲೊಂದು ಇಲ್ಲೊಂದು ಸಭೆಗಳಲ್ಲಿ ಹೇಳ್ತೀರಿ. ಪ್ರಣಾಳಿಕೆಯಲ್ಲಿದೆ ಜಾರಿ ಮಾಡಬೇಕು ಅಂದಾಗ ನಮ್ಮ ಸಂಸ್ಥೆ ನೌಕರರು ಚಪ್ಪಾಳೆ ಹೊಡಿತಾರೆ, ವಿಸಲ್ ಹಾಕ್ತಾರೆ ಖುಷಿಗೆ. ಹಾಗಾಗಿ ದಯವಿಟ್ಟು ಯಾವುದಾದ್ರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ. ಎಲ್ಲರೂ ಶೇಕಡಾವಾರು ಲೆಕ್ಕದಲ್ಲಿ ಕೊಡಬೇಕು ಅಂತಿದ್ದದೋ ಕೊಡಿ, ಇಲ್ಲ ಕಮಿಟಿ ರಚನೆ ಮಾಡಬೇಕು, ಪ್ರಣಾಳಿಕೆಯಲ್ಲಿ ಇರೋ ಥರ ಕಮಿಟಿ ರಚಿಸ್ತೀವಿ ಅಂತಿದ್ದಾರೋ ರಚಿಸಿ. ಏನಾದರೂ ಒಂದು ಮಾಡಬೇಕಲ್ಲ. ಯಾಕೆಂದರೆ ಈ ಎಲ್ಲ ಅನ್ಯಾಯ ಇದೆಯಲ್ಲ, ಹಿಂದೆ 12 ತಿಂಗಳದೋಯ್ತು, ಈಗ 15 ತಿಂಗಳು, 27 ತಿಂಗಳು ಹಿಂಬಾಕಿಯನ್ನು ಸಂಸ್ಥೆ ನೌಕರರು ಅವರದಲ್ಲದ ತಪ್ಪಿಗೆ ಕಳ್ಕೊಡ್ತಾ ಇದ್ದಾರೆ. ನೀವು ಪ್ರಣಾಳಿಕೆಯಲ್ಲಿ ಬಜೆಟಲ್ಲಿ ಹೇಳಿರೋದು, ಸಚಿವ ಸಂಪುಟದಲ್ಲಿ ಹೇಳಿರೋದು, ಸರ್ಕಾರದ ನಡಾವಳಿಗಳಲ್ಲಿ ಹೇಳಿರೋದನ್ನೇ ಫೈನಲ್ ಮಾಡೋದಾದರೆ 27 ತಿಂಗಳು ಹಿಂಬಾಕಿ 100, 200, 500 ಸಾವಿರ ಅಲ್ಲ, ಲಕ್ಷಾಂತರ ರೂಪಾಯಿ. 1 ಲಕ್ಷ ಚಿಲ್ಲರೆ ನೌಕರರಿಗೆ ಲಕ್ಷಾಂತರ ರೂಪಾಯಿ ಅಂದರೆ 8,000 ಕೋಟಿ ಆಯಿತು ಸಾರಿಗೆ ಸಚಿವರೇ. ಎಲ್ಲಾದರೂ 10 ರೂಪಾಯೋ 20 ರೂಪಾಯೋ 50 ರೂಪಾಯೋ ಬಿದ್ದೋದ್ರೆ ಒಟ್ಟುರ್ಕೋತೀವಿ, ಅಯ್ಯೋ ಬಿದ್ದೋಯ್ತಲ್ಲಪ್ಪ ಎಲ್ಲೋ ಬಿದ್ದೋಗದೆ ಅಂತ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿನ ಕಳ್ಕೊಬೇಕಾದ್ರೆ ಒಟ್ಟುರಿದಿಲ್ವೇ ಸಚಿವರೇ? ದಯವಿಟ್ಟು ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ. ಯಾಕೆಂದರೆ ಎಲ್ಲ ಸಚಿವರು ಗೊತ್ತು ನನಗೆ. ಹಿಂದೆ 94ರಿಂದ PGR ಸಿಂಧಿ ಅವರಿಂದ ಹಿಡಿದು ಇಲ್ಲಿಯ ತನಕ ಯಾರ್ಯಾರು ಸಚಿವರು ಆಗವ್ರೆ, ಅದರ ನಂತರ ಚುನಾವಣೆಗಳಲ್ಲಿ ಏನೇನಾದವ್ರೆ ಎಲ್ಲನೂ ಹೇಳಬಲ್ಲೆ. ಅದು ಹೇಳುವಂಗಿಲ್ಲ ನಾನು, ಯಾಕೆಂದರೆ ಕಳೆದ ಮುಷ್ಕರದಲ್ಲಿ ನಾನು ವಜಾ ಆಗಿದ್ದೆ. ವಜಾ ಆದಾಗ ಒಂದು ರಾಜ್ಯದಲ್ಲಿರುವಂಥ ಪ್ರಾದೇಶಿಕ ಪಕ್ಷದಲ್ಲಿ ಒಂದು ರಾಜ್ಯ ಮಟ್ಟದ ವಕ್ತಾರನ ಹುದ್ದೆ ತಗೊಂಡಿದ್ದೆ. ನಾನೇನಾದರೂ ಮಾತಾಡಿದ್ರೆ ನಮ್ಮ ಆಡಳಿತ ವರ್ಗದವರು ನನ್ನ ಮಾತನ್ನು ರಾಜಕೀಯದ ಹಿನ್ನೆಲೆಯಲ್ಲಿ ನೋಡ್ತಾರೆ. ರಾಜಕೀಯ ವ್ಯಕ್ತಿಗಳ ಹೆಸರು ಬಳಸ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಎಲ್ಲ ನೀವು ಚರ್ಚೆ ಮಾಡ್ತಿದ್ದೀರಿ. ನಿಮ್ಗೆ ಯಾಕೆ 23 ಚಾರ್ಜ್ ಶೀಟು, 22 ಚಾರ್ಜ್ ಶೀಟು, ಮತ್ತೊಂದು ಮಗದೊಂದು ಕೊಡಬಾರ್ದು ಅಂತ ಅವರೊಂದ ನನಗೆ ದೋಷಾರೋಪಣೆ ಪಟ್ಟಿ ಕೊಡೋದು, ಅದಕ್ಕೆ ನಾನು ಸಮಜಾಯಿಸಿ ಕೊಡೋದು, ಇವಕ್ಕೆಲ್ಲ ನಮಗೆ ಟೈಮ್ ಇಲ್ಲ. ಒತ್ತರಂಟಿ ಇದ್ದರೆ 3 ಹೊತ್ತು ಹಿಂಬಾಕಿ ವೇತನ ಹೆಚ್ಚಳ ಏನಾಯ್ತದೋ ಎತ್ತಾಯ್ತದೋ ಇದರಲ್ಲಿ ಯೋಚನೆ ಮಾಡ್ಕೊಂಡೆ ದಿನ ದುಡ್ತಾ ಇರುವಾಗ ಈ ಜಂಜಾಟಗಳಿಗೆಲ್ಲ ನಮಗೆ ಸಮಯ ಇಲ್ಲ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ತೇನೆ, ಏನಾದರೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ. ಹಿಂಬಾಕಿ ಬಿಡುಗಡೆ ಮಾಡಿ, ನಮ್ಮ ಮಕ್ಕಳ ಶಾಲಾ ಕಾಲೇಜಿಗೆ ಹಣವನ್ನು ವಿನಿಯೋಗ ಮಾಡ್ತೀವಿ. ಹಂಗನ್ಬಿಟ್ಟು ಬಂದದೇನ್ಬಿಟ್ಟು ಯಾವುದೋ ಗೋವಾಗೋ ಮಾಲ್ಡೀವ್ಸ್ಗೋ ಮಲೇಷ್ಯಾ ಸಿಂಗಾಪುರ್ಗೆ ಏನು ಟ್ರಿಪ್ ಮಾಡ್ತಾಯಿಲ್ಲ ಸಾರಿಗೆ ನಿಗಮಗಳ ನೌಕರು. ಮಕ್ಕಳುಗಳಿಗೆ ಮುಂದಿನ ಭವಿಷ್ಯಕ್ಕೆ ಅದು ವಿನಿಯೋಗ ಮಾಡ್ತೀವಿ. ದಯವಿಟ್ಟು ಈ ಕೂಡಲೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬನ್ನಿ. ಜೈ ಹಿಂದ್.